ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು UCMS ಪೋರ್ಟಲ್ನಲ್ಲಿ ಯಾವ ರೀತಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಳೋದು, ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳೋದು ಹೇಗೆ. ನೀವೇನಾದರೂ ಡಿಗ್ರಿ, ಇಂಜಿನಿಯರಿಂಗ್, ಪಾಲಿಟೆಕ್ನಿಕ್ ಅಥವಾ UG ಕೋರ್ಸ್ಗಳ ಅಡ್ಮಿಷನ್ ಆಗಬೇಕಾದ್ರೆ USCMS ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಅದನ್ನು ಯಾವ ರೀತಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಳೋದು, ಲಾಗಿನ್ ಆಗೋದು, ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದು, ನಿಮ್ಮ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿ ನಿಮ್ಮ ಎಜುಕೇಷನ್ ಡೀಟೇಲ್ನ ಅಪ್ಡೇಟ್ ಮಾಡೋದು, ಪ್ರತಿಯೊಂದು ಕೂಡ A to Z ಮಾಹಿತಿನ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಲೈವಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಂಗೆ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ನೀವು ಕೂಡ ವಿತೌಟ್ ಮಿಸ್ಟೇಕು ರಿಜಿಸ್ಟ್ರೇಷನ್ನ ಮಾಡ್ಕೋಬೋದಾಗುತ್ತೆ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಅನ್ನೋದನ್ನ ನೋಡ್ತಾ ಇರ್ಬೋದು. ನಿಮ್ಮ ಫೋನಲ್ಲಿ ಆಗಿರ್ಬೋದು, ನಿಮ್ಮ ಸಿಸ್ಟಮಲ್ಲಿ ಗೂಗಲಲ್ಲಿ ಸರ್ಚಲ್ಲಿ ನೀವು UCMS ರಿಜಿಸ್ಟ್ರೇಷನ್ ಅಂತ ಹಾಕಿ ಸರ್ಚ್ ಕೊಡಿ. ಇಲ್ಲ ಅಂದರೆ UCMS ಪೋರ್ಟಲ್ ಅಂತ ಹಾಕೋದು ಸಾಕು. ಈ ಥರ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇಲ್ಲ, ಈ ಥರ ವೆಬ್ಸೈಟ್ ಓಪನ್ ಆಗಿ UCMS ಪೋರ್ಟಲ್ ಓಪನ್ ಆಗಿದೆ. ಇಲ್ಲಿ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಯೂಸರ್ ನೇಮು ಪಾಸ್ವರ್ಡ್ನ ಹಾಕೊಂಡು ಲಾಗಿನ್ ಕೊಡಬೇಕಾಗುತ್ತೆ. ಇನ್ನು ಫಸ್ಟಾಗಿ ಕ್ರಿಯೇಟ್ ಮಾಡೋದ್ರಿಂದ ಇಲ್ಲಿ ಫಸ್ಟಾಗಿ ಕೆಳಗಡೆ ನೋಡ್ಬೋದು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇನ್ನು ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗಿದೆ. ಅಪ್ಲಿಕೇಶನ್ ಪೇಜು, ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗಿದೆ. ಇದರಲ್ಲಿ ಪ್ರತಿಯೊಂದು ಡೀಟೇಲ್ನ ಕೊಡ್ತಾ ಹೋಗಬೇಕಾಗುತ್ತೆ. ಬೇಸಿಕ್ ಡೀಟೇಲ್ಸ್, ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಕೊಂಡು ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟಾಗಿ ಇವಾಗ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟಾಗಿ ನಿಮ್ಮ ನ್ಯಾಷನಾಲಿಟಿನೇ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಬೇಸಿಕ್ ಡೀಟೇಲ್ಸಲ್ಲಿ ನಿಮ್ಮ ನ್ಯಾಷನಾಲಿಟಿ ಸೆಲೆಕ್ಟ್ನ ಮಾಡಿ, ಅದ್ಮೇಲೆ ಕ್ಲಿಕ್ನ ಮಾಡಿದ್ರೆ ಇಂಡಿಯಾ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಕ್ಯಾಂಡಿಡೇಟ್ ನೇಮು ಆ್ಯಸ್ ಪರ್ ಯುವರ್ ಆಧಾರ್ ಅಂತ ಕೇಳ್ತಾ ಇದೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಹೆಸರು ಇರುತ್ತಲ್ಲ ಸೇಮ್ ಅದೇ ರೀತಿ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಬಾಕ್ಸಲ್ಲಿ ಹೆಸರನ್ನ ಟೈಪ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ನೇ ಕೊಡ್ಬೋದು. ಆಧಾರ್ ಕಾರ್ಡಲ್ಲಿ ಇಂಥ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಹಾಗೆ ಇಮೇಲ್ ID ನಿಮ್ಮದು, ನೀವು ಯಾವುದು ಯೂಸ್ ಮಾಡ್ತಾ ಇಲ್ಲ, ಲಿಂಕ್ ಆಗಿದ್ದು ಪರವಾಗಿಲ್ಲ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗದಿದ್ದು ಪರವಾಗಿಲ್ಲ, ನಮ್ಮ ಇಮೇಲ್ ID ಕೊಟ್ಟು ಇಲ್ಲಿ ವೆರಿಫೈ ಅಂತಿದ್ದಿಲ್ಲ, ವ್ಯಾಲಿಡೇಟ್ ಅಂತ ಕೊಟ್ಟರೆ ಇಲ್ಲಿ ವ್ಯಾಲಿಡೇಟಲ್ಲಿ KYC ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇದು KYC ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಉದ್ದೇಶ, ಪರ್ಪಸ್ ಬಂದು ಏನಕ್ಕೆ ಅಂತ ಕೇಳ್ತಾ ಇದೆ. ಇಲ್ಲಿ ರಿಜಿಸ್ಟ್ರೇಷನ್ ಆಫ್ ಸ್ಟೂಡೆಂಟ್ಸ್ ಅಂತ ಕೇಳ್ತಾ ಇದೆ. ಅದಾದಮೇಲೆ ಅಲ್ಲಿ ಕೆಳಗಡೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಸ್ಟೂಡೆಂಟ್ದ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಆದಮೇಲೆ ಇಲ್ಲಿ ನನ್ನ ಆಧಾರ್ ಮಾಹಿತಿ ಅಂತ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕೆಳಗಡೆ ಬಂದ ಇಲ್ಲಿ OTP ಅನ್ನೋ ಆಪ್ಷನ್ ನೋಡ್ತಾ ಇರ್ಬೋದು. OTP ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಜನರೇಟ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಒಂದು OTP ಹೋಗುತ್ತೆ. ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ನಂಬರ್ಗೆ ಒಂದು OTP ಹೋಗುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಎಂಟರ್ OTP ಅನ್ನೋ ಆಪ್ಷನ್ ಇಲ್ಲಿ ಓಪನ್ ಆಗಿದೆ ಬಾಕ್ಸು. ಆ ಬಾಕ್ಸಲ್ಲಿ ಬಂದಂಥ OTP ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ನಂಬರ್ಗೆ ಒಂದು ಲಿಂಕ್ ಬಂದಿರುತ್ತೆ. ಆ ನಂಬರ್ನ ಹಾಕ್ಕೊಂಡು ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ಬೋದು ಇಲ್ಲಿ ಇದು ಎರರ್ ಅಂತ ಬರುತ್ತೆ. ಏನು ತೊಂದರೆ ಇಲ್ಲ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಆಧಾರ್ ಕಾರ್ಡ್ ವೆರಿಫಿಕೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲ್ಲಿ ಅಂತ ತೋರಿಸ್ತಾ ಇದೆ. ಓಕೆ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡಲ್ಲಿರೋಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದಿದೆ. ನಿಮ್ಮ ಡೇಟ್ ಆಫ್ ಬರ್ತು, ಜೆಂಡರು, ನಿಮ್ಮ ಹೆಸರು, ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದಿದೆ. ಆಧಾರ್ ಕಾರ್ಡ್ ನಂಬರ್ ಸಮೇತ ಇಲ್ಲಿ ಬಂದಿದೆ. ನೋಡ್ಬೋದು. ಇಷ್ಟು ಫಿಲ್ ಆದಮೇಲೆ ಕೆಳಗಡೆ ಬಂದರೆ ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಪಾಸ್ವರ್ಡ್ ಸೆಟಪ್ ಅಂತ ಬಂದಿದೆ. ಪಾಸ್ವರ್ಡ್ನ ಫಸ್ಟಾಗಿ ಇಲ್ಲಿ ಕ್ರಿಯೇಟ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೊಳ್ಳಿ ಇಲ್ಲಿ. ಅದಾದಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಸೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದಲ್ಲ ಅದೇ ಪಾಸ್ವರ್ಡ್ನ ಇನ್ನೊಂದ್ಸಲ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಟೈಪ್ನ ಮಾಡ್ಕೊಂಡಾದ್ಮೇಲೆ ಆಮೇಲೆ ಇಲ್ಲಿ ಜನರೇಟ್ OTP ಅನ್ನೋ ಆಪ್ಷನ್ ಕೆಳಗಡೆ ನೋಡ್ತಾ ಇದ್ದಲ್ಲ, ಜನರೇಟ್ OTP ಅಂತ ಆ ನಂಬರ್ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. OTP ಎಂಟರ್ ಮಾಡೋಕ್ಕೆ ಇಲ್ಲಿ ಜನರೇಟ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಏನು ಮೊಬೈಲ್ ನಂಬರ್ ಇಲ್ಲಿ ನೋಡ್ಬೋದು, ಅಲ್ಲಿ ಎಂಟರ್ ಮಾಡಿದ್ದಲ್ಲ ಮೇಲ್ಗಡೆ ಅದೇ ನಂಬರ್ಗೆ ಇಲ್ಲಿ ಕೆಳಗಡೆ ಕೂಡ ತೋರಿಸ್ತಾ ಇದೆ. ಈ ನಂಬರ್ಗೆ ಒಂದು OTP ಹೋಗಿದೆ. ಬಂದಂಥ OTPನ ಈ ಬಾಕ್ಸಲ್ಲಿ ಹಾಕ್ಕೊಂಡು ವೆರಿಫೈ ಅಂತ ಇದೆಯಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ವೆರಿಫೈ ಆಗಿದೆ. ನೋಡ್ಬೋದು OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ತೋರಿಸ್ತದೆ. ನಿಮಗೆ ಪಾಸ್ವರ್ಡ್ ಯಾವ ರೀತಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳೋದು ಗೊತ್ತಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ಎಕ್ಸಾಂಪಲ್ ಆಗಿ ಇಲ್ಲಿ ತೋರಿಸಲಾಗಿದೆ. ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರ್ಸು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಮಾಡ್ಕೋಬೇಕು. ಅದಕ್ಕೆ ಎಷ್ಟು ಕ್ಯಾರೆಕ್ಟರ್ ಇರಬೇಕು ಅಂದರೆ ಇಲ್ಲಿ 8 ನಂಬರಿಂದ 15 ಕ್ಯಾರೆಕ್ಟರ್ಸ್ ಇರಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿಕೊಂಡು ರಿಜಿಸ್ಟರ್ ಅಂತ ಕೊಟ್ಟರೆ ನೋಡ್ಬೋದು ಕ್ಯಾಂಡಿಡೇಟ್ ID ನಂಬರ್ ಇಲ್ಲಿ ತೋರಿಸ್ತಾ ಇದೆ. ರಿಜಿಸ್ಟರ್ ಅಂತ ಕೊಟ್ಟಿದ ತಕ್ಷಣ ರಿಜಿಸ್ಟರ್ ಆಗುತ್ತೆ. ಇಲ್ಲಿ ID ನಂಬರ್ ಏನು ಜನರೇಟ್ ಆಗಿದೆಯಲ್ಲ ಈ ನಂಬರ್ನ ಬರ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಏನು ನೀವು ಕ್ರಿಯೇಟ್ ಮಾಡಿದ್ದಲ್ಲ ಆ ಪಾಸ್ವರ್ಡ್ನ ಬರ್ಕೋಬೇಕು. ID ನಂಬರ್ನ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ.
ಹಾಗೆ ನಿಮ್ಮ ಪಾಸ್ವರ್ಡ್ ಏನು ಅಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಪಾಸ್ವರ್ಡ್ನ ಹಾಕ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ, ಓಕೆ ಅಂತ ಕೊಟ್ಟಿದ ತಕ್ಷಣ ಇವಾಗ ಲಾಗಿನ್ ಆಗಬೇಕಾಗುತ್ತೆ. ವಾಪಸ್ ಇವಾಗ ಮೇನ್ ಪೇಜಿಗೆ ಬಂದಿದೆ. ಇವಾಗ ಲಾಗಿನ್ ಆಗಬೇಕು. ಯೂಸರ್ ನೇಮು ಪಾಸ್ವರ್ಡ್ನ ಹಾಕ್ಕೊಂಡು ಲಾಗಿನ್ ಆಗಬೇಕಾಗುತ್ತೆ. ಇವಾಗ ಏನು ID ಬಂದಿತ್ತಲ್ಲ ಅಲ್ಲಿ ಮೆಸೇಜಲ್ಲಿ, ಆ ID ನಂಬರ್ನ ಯೂಸರ್ ನೇಮ್ ಆಗಿ ಯೂಸ್ ಮಾಡಿ ID ನಂಬರ್ನ ಹಾಕ್ಕೋಬೇಕಾಗುತ್ತೆ ಇಲ್ಲಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ, ಪಾಸ್ವರ್ಡ್ ನೀವು ಅಲ್ಲಿ ಏನು ಕ್ರಿಯೇಟ್ ಮಾಡ್ಕೊಂಡ್ರಲ್ಲ ಆ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಪಾಸ್ವರ್ಡ್ನ ಎಂಟರ್ನ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ, ಎಂಟರ್ ಕ್ಯಾಪ್ಚರ್ ಅಂತ, ಈ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಲಾಗಿನ್ ಆಗುತ್ತೆ. ನೋಡ್ಬೋದು ಇವಾಗ ನಿಮ್ಮ ಹೆಸರು ಇಲ್ಲಿ ತೋರಿಸ್ತಾ ಇರುತ್ತೆ, ಲಾಗಿನ್ ಆಗಿದೆ, ವೆಲ್ಕಮ್ ಟು UCMS ಪೋರ್ಟಲ್ ಅಂತ ತೋರಿಸ್ತಾ ಇದೆ ಇವಾಗ ನೆಕ್ಸ್ಟ್ ಇವಾಗ ನೀವು ಯಾವ ರೀತಿ ನೆಕ್ಸ್ಟ್ ಬರೀ ಓನ್ಲಿ 20% ಕಂಪ್ಲೀಟ್ ಆಗಿದೆ. ನಿಮ್ಮ ಆಧಾರ್ ಕಾರ್ಡ್ ವೆರಿಫೈ ಆಗಿ ಇನ್ನೂ 80% ಕಂಪ್ಲೀಟ್ ಆಗಬೇಕಾಗುತ್ತೆ. 80% ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗ್ಬೋದು. ಇವಾಗ ನೋಡ್ಬೋದು ನೋಟಲ್ಲೇ ಕೂಡ ತೋರಿಸಲಾಗಿದೆ, ಅಡ್ಮಿಷನ್ ಪ್ರೋಸೆಸ್ ವಿಲ್ ಬಿ ಸ್ಟೇಟಸ್ ಶುಡ್ ಬಿ 80% ಅಂತ ತೋರಿಸ್ತಾರೆ. 80% ಆಗಲೇಬೇಕು, ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೀವು ಕಾಲೇಜ್ ಡೀಟೇಲ್ನ ಕೊಡಬೇಕಾಗುತ್ತೆ. ಫಸ್ಟಾಗಿ ಇಲ್ಲಿ ಮೇಲ್ಗಡೆ ಇಲ್ಲಿ ನಿಮ್ಮ ಹೆಸರು ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಮ ಹೆಸರು ಇದೆಯಲ್ಲ, ಈ ಹೆಸರು ಮೇಲೆ ಕ್ಲಿಕ್ನ ಮಾಡಿ, ಅಲ್ಲಿ ಫೋಟೋ ಮೇಲೆ ಕ್ಲಿಕ್ನ ಮಾಡಿ, ಡೀಟೇಲ್ಸ್ ಅಂತ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ರಿಜಿಸ್ಟ್ರೇಷನ್ ಡೀಟೇಲ್ಸ್ ಮೇಲೆ ಹೋದರೆ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಓಪನ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಇಷ್ಟು ಕೂಡ ಫಿಲ್ ಮಾಡಬೇಕಾಗತ್ತೆ. ಒಟ್ಟು 5 ಸ್ಟೆಪ್ಸ್ ಇದೆ. ಈ 5 ಸ್ಟೆಪ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಫಸ್ಟಾಗಿ ನಿಮ್ಮ ಡೀಟೇಲ್ನ ಕೊಡ್ತಾ ಹೋಗಬೇಕು. ಪರ್ಸ್ನಲ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಲೆವೆಲ್ ನೋಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಪ್ರೋಗ್ರಾಮ್ ಲೆವೆಲ್ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ, ಯಾವುದು UGನೋ PGನೋ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಡಿಗ್ರಿ ಓದ್ತಾ ಇದ್ದರೆ UG ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ಡೀಟೇಲ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಇರೋದೆಲ್ಲ ಓಕೆ ಅಂತಾದ್ಮೇಲೆ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಬನ್ನಿ. ಇಲ್ಲಿ ಪರ್ಸ್ನಲ್ ಡೀಟೇಲ್ನ ಕೊಟ್ಕೋಬೇಕಾಗುತ್ತೆ. ಪರ್ಸ್ನಲ್ ಆಲ್ರೆಡಿ ನಿಮ್ಮ ಹೆಸರು ಬಂದಿದೆ, ಇಲ್ಲಿ ನಿಮ್ಮ ಫಾದರ್ ನೇಮ್ ಹಾಕ್ಕೋಬೇಕು. ಫಾದರ್ ನೇಮ್ ಹಾಕ್ಕೊಂಡು ನಿಮ್ಮ ಫಾದರ್ ನಂಬರ್, ಮೊಬೈಲ್ ನಂಬರ್ ಸೇಮ್ ಇದೆ ಸೇಮೇ ಕೊಡಿ. ಮೊಬೈಲ್ ನಂಬರ್ ಇಲ್ಲ ಬೇರೆ ಇದ್ದರೆ ಮೊಬೈಲ್ ನಂಬರ್ನ ಅದು ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಫಾದರ್ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಹಾಗೆ ಮದರ್ ನೇಮ್ನ ಕೇಳುತ್ತೆ, ಮದರ್ ನಂಬರ್ನ ಕೊಡಿ. ಆಮೇಲೆ ಇಮೇಲ್ ID ನೀವು ಸೇಮ್ ಇದೆ ಸೇಮ್ ಇಮೇಲ್ IDನ ಕೊಟ್ಕೊಳ್ಳಿ, ಇಲ್ಲಾಂದರೆ ಬೇರೆ ಇಮೇಲ್ IDನ ಕೊಟ್ಕೋಬೇಕಾಗುತ್ತೆ. ಅದಾದಮೇಲೆ ಕ್ಯಾಂಡಿಡೇಟ್ನ ಗಾರ್ಡಿಯನ್ ನೇಮು ಏನಾದಿದ್ದರೆ ಗಾರ್ಡಿಯನ್ ನೇಮ್ ಎಕ್ಸ್ಟ್ರಾ ಬೇರೆ ಯಾರನ್ನಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಕಾಗಿಲ್ಲ. ಅದಾದಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಎಲ್ಲ ಮೆನ್ಷನ್ ಆಗಿದೆ. ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ನಿಮ್ಮ ಇಮೇಲ್ ID ಕೊಡಬೇಕಾಗುತ್ತೆ, ಆಲ್ಟರ್ನೇಟಿವ್ ಕೊಡಬೇಕಾಗುತ್ತೆ. ಸೇಮ್ ಇದ್ದರೆ ಅಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಸೇಮ್ ಆಸ್ ಪ್ರೈಮರಿ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಅಂತ ಅದೇ ಕೊಟ್ಟರೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೇಮ್ ಬರುತ್ತೆ. ಇಲ್ಲ ಬೇರೆ ಇದ್ದರೆ ಬೇರೆ ಕೊಡ್ಬೋದು ನೀವು ಇಲ್ಲಿ. ನಾನು ಕೊಟ್ಕೊಂಡು ನೆಕ್ಸ್ಟ್ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಇವಾಗಲೇ ನೆಕ್ಸ್ಟ್ ಬಂದರೆ ಪರ್ಮನೆಂಟ್ ಅಡ್ರೆಸ್ನ ಕೇಳ್ತಾರೆ. ನಿಮ್ಮ ಅಡ್ರೆಸ್ನ ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗುತ್ತೆ. ಅಡ್ರೆಸ್ ಡೀಟೇಲಾಗಿ ನೀವು ಅಡ್ರೆಸ್ನ ಟೈಪ್ನ ಮಾಡ್ಕೊಳ್ಳಿ. ಅಡ್ರೆಸ್ನ ಟೈಪ್ನ ಮಾಡ್ಕೋಬೇಕು. ಆಮೇಲೆ ಡಿಸ್ಟಿಕ್ಕು, ಪಿನ್ ಕೋಡು, ಸ್ಟೇಟು, ಯಾವ ತಾಲೂಕು, ಪ್ರತಿಯೊಂದು ಕೂಡ ಏರಿಯಾ ಪ್ರತಿಯೊಂದು ಕೂಡ ಇಲ್ಲಿ ಸಬ್ಮಿಟ್ ಅಂದರೆ ಚೂಸ್ ಮಾಡ್ಕೋಬೇಕಾಗತ್ತೆ. ಅಡ್ರೆಸ್ನ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಇದೆಲ್ಲ ಓಪನ್ ಆಗುತ್ತೆ. ನೋಡ್ಬೋದು ಇವಾಗ ಇಷ್ಟು ಕೂಡ ಹಾಕ್ಕೊಂಡಿನಿ, ಯಾವ ಸ್ಟೇಟು, ಡಿಸ್ಟಿಕ್ಕು, ಪಿನ್ ಕೋಡು, ಏರಿಯಾ ಪ್ರತಿಯೊಂದು ಕೂಡ ಇಲ್ಲಿ ಹಾಕ್ಕೊಂಡಿನಿ, ತಾಲೂಕು, ವಾರ್ಡ್ ನಂಬರು ಪ್ರತಿಯೊಂದು ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಕರೆಂಟ್ ಅಡ್ರೆಸ್ನ ಕೇಳುತ್ತೆ. ಕರೆಂಟ್ ಅಡ್ರೆಸ್ಸಲ್ಲಿ ಇಲ್ಲಿ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಕರೆಂಟ್ ಅಡ್ರೆಸ್ಸಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೇಮ್ ಪೀಚ್ ಆಗಿಬಿಡುತ್ತೆ. ಇಲ್ಲ ಅಂದಾಗ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡೋಕ್ಕೆ ಹೋಗ್ಬಿಡಿ, ಬೇರೆ ಇದ್ದರೆ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಟೈಪ್ನ ಮಾಡ್ಕೊಳ್ಳಿ. ಸೇಮ್ ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡೀಟೇಲ್ನ ಕೇಳುತ್ತೆ. ಡೀಟೇಲ್ನೆಲ್ಲ ಇಲ್ಲಿ ಕೊಡ್ಕೋಬೇಕು, ಯಾವ ಸ್ಟೇಟು, ಯಾವ ತಾಲೂಕು ಪ್ರತಿಯೊಂದು ಇಲ್ಲಿ ಕೊಡಬೇಕಾಗತ್ತೆ. ಇಷ್ಟು ಸೆಲೆಕ್ಟ್ ಆದಮೇಲೆ ಎಲ್ಲೂ ಟೈಪ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಸೇಮ್ ಇದೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೇಮ್ ಆಗಿಬಿಡುತ್ತೆ. ನಂದು ಬೇರೆ ಇರೋದ್ರಿಂದ ಪ್ರೆಸೆಂಟ್ ಬೇರೆ ಪರ್ಮನೆಂಟ್ ಬೇರೆ ಇರೋದ್ರಿಂದ ಇಲ್ಲಿ ಟೈಪ್ನ ಮಾಡ್ಕೊತಾ ಇದ್ದೀನಿ. ಇಷ್ಟು ಟೈಪ್ ಎಲ್ಲ ಆದಮೇಲೆ ನೆಕ್ಸ್ಟ್ ಬರಬೇಕಾಗತ್ತೆ. ಏರಿಯಾ ಎಲ್ಲ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಪಿನ್ ಕೋಡ್ ಎಲ್ಲ ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ವಾರ್ಡ್ ನಂಬರು, ಯಾವ ಏರಿಯಾ, ಯಾವ ಊರು ಪ್ರತಿಯೊಂದು ಕೂಡ ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದರೆ ಡಿಕ್ಲರೇಷನ್ಗೆ ಹೋಗುತ್ತೆ. ಇಲ್ಲಿ ನೋಡ್ಬೋದು ಇವಾಗ ನೆಕ್ಸ್ಟ್ ಬಂದರೆ ಕನ್ಸೆಂಟ್ ಯುವರ್ ಡಿಕ್ಲರೇಷನ್ ಅಂತ ಕೇಳ್ತಾರೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ಇಲ್ಲಿ ಏನು ಇವಾಗ ಬಿಫೋರ್ ಕ್ಯಾಪ್ಚರ್ ಕಂಟಿನ್ಯೂ ಸೇವ್ ಮಾಡಬೇಕಾಗತ್ತೆ. ಫಸ್ಟಾಗಿ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಪ್ಲೀಸ್ ಎಂಟರ್ ದ ಕ್ಯಾಪ್ಚರ್ ಕೋಡ್ ಆ್ಯಂಡ್ ಸೇವ್ ಕಂಟಿನ್ಯೂ ಅಂತ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಸೇವ್ ಆಗುತ್ತೆ, ನೆಕ್ಸ್ಟ್ ಪೇಜ್ಗೂ ಬರುತ್ತೆ. ಇವಾಗ ಇಲ್ಲಿ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಫೋಟೋ ಮತ್ತು ಸಿಗ್ನೇಚರ್ ಯಾವ ಸೈಜಲ್ಲಿ ಇರಬೇಕು ಅನ್ನೋದನ್ನ ಆಪ್ಷನ್ ಇದರಲ್ಲಿ ಕೊಡಲಾಗಿದೆ. JPG ಫಾರ್ಮೆಟಲ್ಲಿ 200 KB ಒಳಗಡೆ ಇರಬೇಕಾಗತ್ತೆ. JPG ಫೋಟೋ ಮತ್ತು ಸಿಗ್ನೇಚರ್ ಎರಡೂ ಕೂಡ JPG ಫಾರ್ಮೆಟಲ್ಲಿ 200 KB ಒಳಗಡೆ ಇರಬೇಕಾಗತ್ತೆ. ಅಪ್ಲೋಡ್ನ ಮಾಡ್ಕೊತಾ ನೋಡ್ಬೋದು. ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಫೋಟೋನ ಚೂಸ್ ಮಾಡಿಕೊಂಡು ಅಪ್ಲೋಡ್ ಆಗಿಬಿಡುತ್ತೆ. ನೋಡ್ಬೋದು ಇವಾಗ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಟೇಟಸ್ಗೆ ಬಂದಿದೆ. ನೆಕ್ಸ್ಟ್ ಸ್ಟೆಪ್ಗೆ ಇಲ್ಲಿ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ನ ಮಾಡಬೇಕು. ಫಸ್ಟಾಗಿ ನೀವು ಇಲ್ಲಿ ಕೇಳ್ತಾ ಇದ್ದೀವಿ ನೀವೇನಾದರೂ ಕರ್ನಾಟಕದಾದ ಇಲ್ಲ ಕರ್ನಾಟಕದಿಂದ ಬೇರೆ ಕಡೆಯಿಂದ ಬಂದಿರೋದು ಅಂತ ಕೇಳುತ್ತೆ.
ರೆಸಿಡೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಅಂತ ಎಸ್ ಅಂತ ಕೊಡಬೇಕಾಗತ್ತೆ. ಅದಾದಮೇಲೆ ಆರ್ ಡಿ ನಂಬರ್ ಇದೆಯಾ ಅಂತ ಕೇಳ್ತಾರೆ. ನಿಮ್ಮ ಹತ್ರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಟ್ಟಾಗ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಇಲ್ಲಿ ಕೇಳ್ತಾರೆ. ಈ ಬಾಕ್ಸ್ ಒಳಗಡೆ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿ ಇಲ್ಲಿ ವೆರಿಫೈ ಅಂತ ನೋಡ್ತಾ ಇಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡಿದರೆ ನಿಮ್ಮ ಆರ್ ಡಿ ನಂಬರ್ ವೆರಿಫೈ ಆಗುತ್ತೆ. ಪ್ಲೀಸ್ ವ್ಯಾಲಿಡ್ ಎಂಟರ್ದು ವ್ಯಾಲಿಡ್ ಕರೆಕ್ಟ್ ಆಗಿರೋದು ಅಂತ ಹಾಕೊಂಡಾದ್ಮೇಲೆ ಇಲ್ಲಿ ವ್ಯಾಲಿಡ್ ಅಂತ ನೋಡ್ಬೋದು. ಇಲ್ಲಿ ವ್ಯಾಲಿಡ್ ಆಗಿದೆ. ಇವಾಗ ಕ್ಯಾಸ್ಟು ಮತ್ತು ಇನ್ಕಮ್ ಎರಡು ಒಂದೇ ಆಗಿದೆ ಅಂತ ಒಂದು ಸರ್ಟಿಫಿಕೇಟ್ ನಂಬರ್ ಆಗಿದ ತಕ್ಷಣ ಬಂದುಬಿಡುತ್ತೆ. ನಿಮ್ಮ ಹತ್ರ ಬೇರೆ ಇದ್ದರೆ ಬೇರೆ ಹಾಕೊಂಡು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಷ್ಟು ಹಾಕೊಂಡಾದ್ಮೇಲೆ ಕೆಳಗಡೆ ಬಂದರೆ ನಿಮ್ಮ ರಿಲೀಜನ್ನ ಸೆಲೆಕ್ಟ್ನ ಮಾಡ್ಕೋಬೇಕು. ರಿಲೀಜನ್ ನೋಡ್ತಾ ಇರ್ಬೋದು. ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಹಿಂದೂ, ಮುಸ್ಲಿಮ್, ಜೈನು ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಯಾಟಗರಿ ಎಲ್ಲ ಬಂದಿರುತ್ತೆ ನಿಮ್ಮ ಇದ್ದಲ್ಲಿ ನೋಡಿಕೊಂಡು. ಇದು ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಲ್ಲ ಎಂಟರ್ ಮಾಡಿದ್ರಿಂದ ಬಂದಿರುತ್ತೆ. ಇಲ್ಲಿ ಕ್ಯಾಸ್ಟ್ ಮಾತ್ರ ಎಂಟರ್ನ ಮಾಡ್ಕೊಳ್ಳಿ. ಸಬ್ ಕ್ಯಾಸ್ಟ್ ಏನಿದೆ ಯಾವ ಕ್ಯಾಸ್ಟು ಅಂತ ಟೈಪ್ನ ಮಾಡ್ಕೊಳ್ಳಿ. ಇಲ್ಲ ಚೂಸ್ ಮಾಡ್ಕೊಳ್ಳಿ. ಆ ಲಿಸ್ಟಲ್ಲಿ ಚೂಸ್ನ ಮಾಡ್ಕೋಬೇಕಾಗತ್ತೆ, ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕ್ಯಾಸ್ಟ್ನ ಸೆಲೆಕ್ಟ್ ಆದಮೇಲೆ ಕೆಳಗಡೆ ನೆಕ್ಸ್ಟ್ ಬಂದರೆ ಇಲ್ಲಿ ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಏನಾದರೂ ಸೇರಿದ ಭಾಗಕ್ಕೆ ಸೇರಿದೆ ಅಂತ ಕೇಳ್ತಾರೆ. ನೀವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೇರಿದೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ನಿಮಗೆ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ, ಆರ್ ಡಿ ನಂಬರ್ನ ಕೇಳುತ್ತೆ, ಅಪ್ಲೋಡು ಕೇಳುತ್ತೆ, ಅದನ್ನ ಕೊಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಸೋಷಿಯಲ್ ಕ್ಯಾಟಗರಿ ಕೇಳ್ತಾರೆ. ನೀವೇನಾದರೂ ರೂರಲ್ ಕ್ಯಾಂಡಿಡೇಟಾ, ಕನ್ನಡ ಮೀಡಿಯಮ್ಮ, ಕಾಶ್ಮೀರಿ ಮೈಗ್ರೇಟಾ, ಪ್ರತಿಯೊಂದು ಕೂಡ ಕೇಳ್ತಾ ಇದೆ. ನಿಮ್ಮ ಏನು ಡೀಟೇಲ್ಸ್ ಇರುತ್ತೆ ಅದ್ರ ಪ್ರಕಾರ ಇದನ್ನ ಫಿಲ್ನ ಮಾಡ್ಕೋಬೇಕಾಗುತ್ತೆ. ನೀವೇನು ಎಸ್ ಅಂತ ಕೊಟ್ಟಾಗ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ನಂಬರು ಮತ್ತು ಚೂಸ್ ಫೈಲ್ ಅಂತ ಕೇಳ್ತಾ ಇದೆ. ಅಂದರೆ ಆ ಡಾಕ್ಯುಮೆಂಟ್ನ ಅಪ್ಲೋಡಿಂಗ್ ಕೂಡ ಕೇಳುತ್ತೆ. ಪ್ರತಿಯೊಂದು ನಿಮ್ಮ ಚಾಯ್ಸ್ ಏನಿರುತ್ತಲ್ಲ ನಿಮ್ಮ ಡಾಕ್ಯುಮೆಂಟ್ ಪ್ರಕಾರ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಪ್ರತಿಯೊಂದು ಎಸ್ ಅನ್ನೋ ಅಂಥ ಆಪ್ಷನ್ ಇದೆ, ಎಸ್ ಅನ್ನೋ ಅಂತ ಚೂಸ್ ಮಾಡಿಕೊಂಡು ಇದಾದಮೇಲೆ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಸೇವ್ ಆಗಿ ನೆಕ್ಸ್ಟ್ ಪೇಜಿಗೆ ಬಂದಿದೆ. ಇಲ್ಲಿ ಬಂದು ಕೋಟಾ ಡೀಟೇಲ್ಸ್ಗೆ ಹೋಗಿದೆ. ಇಲ್ಲಿ ಕೋಟಾ ಡೀಟೇಲ್ಸಲ್ಲಿ ಇಲ್ಲೂ ಕೂಡ ಎಸ್ ಅನ್ನೋ ಅಂಥ ಆಪ್ಷನ್ ಇರುತ್ತೆ. ಪ್ರತಿಯೊಂದು ಕೂಡ ಇಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡೋದು ಎಸ್ ಅಂತ ಕೊಟ್ಟಾಗ ಪ್ರತಿಯೊಂದಕ್ಕೂ ಕೂಡ PDF ಫೈಲಲ್ಲಿ ಅಪ್ಲೋಡ್ನ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನೀವೇ ಸ್ಪೋರ್ಟ್ಸ್ ಗೈಡ್ಸಲ್ಲಿದ್ದೀರಾ, ನೀವೇ NCC ಅಲ್ಲಿದ್ದೀರಾ, ಪ್ರತಿಯೊಂದು ಕೂಡ ಇದರಲ್ಲಿ ನಿಮ್ಮ ಏನು ಎಜುಕೇಷನ್ ಏನು ಡೀಟೇಲ್ಸ್ ಇರೋದಲ್ಲ ನಿಮ್ಮ ಡೀಟೇಲ್ಸ್ ಪ್ರಕಾರ ಇಲ್ಲಿ ಎಸ್ ಅನ್ನೋ ಆಪ್ಷನ್ ಕೊಡಬೇಕು. ಎಸ್ ಅಂತ ಕೊಟ್ಟಾಗ ಡಾಕ್ಯುಮೆಂಟ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ನೋಡೋದಲ್ಲ ಇಷ್ಟು ಎಲ್ಲ ಕೊಟ್ಕೊಂಡಾದ್ಮೇಲೆ ಇದೆಲ್ಲ ಅಪ್ಲೋಡ್ ಎಲ್ಲ ಇದ್ದರೆ ಅಪ್ಲೋಡಿಂಗ್ ಕೊಟ್ಟಾದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ಸೇವ್ ಆಗಿ ಲಾಸ್ಟ್ ಬಂದರೆ ನೋಡ್ಬೋದು ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ಸ್ಗೆ ಬಂದಿದೆ. ಇವಾಗ ಏನು ಲಾಸ್ಟ್ ಇಯರ್ ಎಲ್ಲ ಏನೆಲ್ಲ ಓದಿದೆಯಲ್ಲ ಆ ಡೀಟೇಲ್ಸ್ನ ಹಾಕೋಬೇಕಾಗುತ್ತೆ. ಫಸ್ಟಾಗಿ ನಿಮ್ಮ 10th ಡೀಟೇಲ್ಸ್ನ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡ್ಬೋದು 10th ಬೋರ್ಡ್ ಎಕ್ಸಾಮಿನೇಷನ್ ಅಂತ ಕೊಡ್ತಿದ್ದಾರೆ, ಈಕ್ವಲೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಇವಾಗ ಅದನ್ನ ಡೀಟೇಲ್ನ ಕೊಡಬೇಕಾಗುತ್ತೆ. ಫಸ್ಟಾಗಿ SLC ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಯಾವ ಬೋರ್ಡ್ ಅಂತ ಟೈಪ್ನ ಮಾಡ್ಕೊಳ್ಳಿ, ಬೋರ್ಡ್ ನೇಮ್ನ ಟೈಪ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ SLC ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ದೆ SLC ಮಾರ್ಕ್ಸ್ ಕಾರ್ಡಲ್ಲಿದೆ ಅಂತ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಪ್ಲೋಡ್ ಮಾರ್ಕ್ಸ್ ಕಾರ್ಡ್ನ ಕೂಡ ಅಪ್ಲೋಡ್ನ ಮಾಡಬೇಕಾಗುತ್ತೆ. PDF ಫೈಲಲ್ಲೇ ಇರಬೇಕಾಗುತ್ತೆ. ನೋಡ್ಬೋದು 200 KB ಒಳಗಡೆ PDF ಫೈಲಲ್ಲೇ ಅಪ್ಲೋಡ್ನ ಮಾಡ್ಕೋಬೇಕಾಗುತ್ತೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನ. ಇಷ್ಟು ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ನಿಮ್ಮ 12th ಆಗಿರ್ಬೋದು, ಅಂದರೆ PUC ಆಗಿರ್ಬೋದು, ಇಲ್ಲಾಂದರೆ ಈಕ್ವಲೆಂಟ್ ಡೀಟೇಲ್ಸ್ ಡಿಪ್ಲೊಮಾ IT ಮಾಡಿದೆ ಅದನ್ನು ಡೀಟೇಲ್ನ ಇಲ್ಲಿ ಕೊಡ್ಕೋಬೇಕಾಗುತ್ತೆ. ಫಸ್ಟಾಗಿ ಯಾವ ಯೂನಿವರ್ಸಿಟಿ ಪ್ರೀ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಆಮೇಲೆ ಯಾವ ವರ್ಷ ಪಾಸ್ ಔಟ್ ಆಗಿದ್ದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಂಡು ಪೀಚ್ ಅಂತ ಇದಿಲ್ಲ ಪೀಚ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೀಟೇಲ್ ಎಲ್ಲ ಪೀಚಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಇವಾಗ ಯಾವ ಇನ್ಸ್ಟಿಟ್ಯೂಟ್ ನೇಮ್ ಬಂದಿದೆ ಮತ್ತು ಕಾಲೇಜ್ ಕೋಡ್ ಕೂಡ ಇಲ್ಲಿ ತೋರಿಸುತ್ತೆ. ಇಷ್ಟು ಡೀಟೇಲ್ ನೋಡ್ಕೊಂಡು ಕೆಳಗಡೆ ಬಂದರೆ ನಿಮ್ಮ ಮಾರ್ಕ್ಸ್ ಕೂಡ ನೋಡ್ಬೋದು. ಯಾವ ಸಬ್ಜೆಕ್ಟಲ್ಲಿ ಎಷ್ಟು ತೆಗ್ದಿದ್ದೀರಾ, ಎಷ್ಟು ಪರ್ಸೆಂಟೇಜು ಬಂದಿದೆ, ಎಷ್ಟು ಮಾರ್ಕ್ಸ್ಗೆ, ಪ್ರತಿಯೊಂದು ಡೀಟೇಲ್ ಕೂಡ ಪೀಚಾಗಿ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಡೀಟೇಲ್ಸ್ ಎಲ್ಲ ಆದಮೇಲೆ ಇಲ್ಲಿ ನಿಮ್ಮ ಮಾರ್ಕ್ಸಲ್ಲೆಲ್ಲ ನೋಡಿಕೊಂಡು ಅದಾದಮೇಲೆ ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ನ PUC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ನೀವೇನು ಚೂಸ್ ಮಾಡಿದ್ದೀರಲ್ಲ PUC ಸೆಲೆಕ್ಟ್ ಮಾಡಿದ್ರೆ PUC ಮಾರ್ಕ್ಸ್ ಕಾರ್ಡ್, ಇಲ್ಲ ಡಿಪ್ಲೊಮೊ ITI ಇದೆ ITI ಸೆಲೆಕ್ಟ್ನ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ನಿಮಗೆ 200 KB ಒಳಗಡೆ ಅಪ್ಲೋಡ್ನ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕೆಳಗಡೆ ಬಂದು ನೀವೇನಾದರೂ ಮೈಗ್ರೇಟ್ ಸ್ಟೂಡೆಂಟ್ ಅಂತ ಕೇಳ್ತಾರೆ ಮತ್ತು ಎಲಿಜಿಟೆಡ್ ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾ ಇದೆ. ಮೈಗ್ರೇಷನ್ ಸ್ಟೂಡೆಂಟ್ ಅಂತ ನೀವೇನಾದರೂ ಬೇರೆ ಸ್ಟೇಟಿಂದ ಇಲ್ಲಾಂದರೆ ಬೇರೆ ಏನಾದರೂ CBSE ಬೋರ್ಡಿಂದ ನೀವು ಕರ್ನಾಟಕ ಸ್ಟೇಟಿಗೆ ಬೋರ್ಡ್ಗೆ ಬರ್ತಾ ಇದೆ ಆವಾಗೂ ಕೂಡ ಮೈಗ್ರೇಷನ್ ಸರ್ಟಿಫಿಕೇಟ್ ಕೇಳುತ್ತೆ. ಇಷ್ಟು ಎಸ್ ಅನ್ನೋ ಅಂತ ಆಪ್ಷನ್ ಕೊಟ್ಟಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ನ ಇಲ್ಲಿ ಏನು ಕ್ಯಾಪ್ಚರ್ ಕೋಡ್ ನೋಡ್ತಾ ಇಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಅದು ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಚೇಂಜ್ ಕೂಡ ಆಗುತ್ತೆ. ರಿಫ್ರೆಶನ್ ಬಟನ್ ಅದು ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಡೋಕ್ಕೂ ಮುಂಚೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ ಐ ಅಂಡರ್ಸ್ಟ್ಯಾಂಡ್ ದಟ್ ದೇರ್ ವಿಲ್ ಬಿ ಮಾಡಿಫಿಕೇಷನ್ ಅಂತ ಇದೆಯಲ್ಲ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆದಮೇಲೆ ಇಲ್ಲಿ ನೋಡ್ಬೋದು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನಿಮ್ಮ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ತೋರಿಸ್ತದೆ. ಓಕೆ ಅಂತ ಕೊಡಿ.
ಓಕೆ ಅಂತ ಕೊಟ್ಟ ತಕ್ಷಣ ನೋಡ್ತಾ ಇರ್ಬೋದು ಇವಾಗಲೇ ನಿಮ್ಮ ಏನು ಅವಾಗ 20% ಇತ್ತಲ್ಲ, ಇವಾಗ 80% ಕಂಪ್ಲೀಟೆಡ್ ಆಗಿದೆ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಪ್ರೋಸೆಸ್, ಇವಾಗ ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿ, ನಿಮ್ಮ ಕ್ರಿಯೇಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡೋದು ನಿಮ್ಗೆ ಇಲ್ಲಿ ನಿಮ್ಮ ಇವಾಗ ಪ್ರೆಸೆಂಟ್ ಯಾವ ಕಾಲೇಜಿಗೆ ಬೇಕೋ, ಏನು ಓದಬೇಕು ಅಂತ ಇದ್ದೀರಾ, ಯಾವ ಯೂನಿವರ್ಸಿಟಿ, ಪ್ರತಿಯೊಂದು ಕೂಡ ಇಲ್ಲಿ ಡೀಟೇಲ್ನ ಯಾವ ಕೋರ್ಸ್ ಓದಬೇಕು ಅಂತಿದ್ದೀರಾ, ರೆಗ್ಯುಲರ್ ಕೋರ್ಸು, ಯಾವ ಕೋರ್ಸ್, ಪ್ರತಿಯೊಂದು ಕೂಡ ಸೆಲೆಕ್ಟ್ನ ಮಾಡ್ಕೊಂಡು ಇವಾಗ ಆ್ಯಡ್ ಮಾಡ್ಕೋಬೋದು. ಇವಾಗ ಅಂದರೆ ನೆಕ್ಸ್ಟ್ 20% ಇವಾಗ ಏನು ಪ್ರೆಸೆಂಟ್ ಕಾಲೇಜ್ ಓದ್ತಿರಲ್ಲ ಆ ಕಾಲೇಜನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡು ನೀವು ಚೂಸ್ನ ಮಾಡ್ಕೋಬೇಕಾಗುತ್ತೆ, ಆ್ಯಡ್ ಮಾಡ್ಕೋಬೇಕಾಗುತ್ತೆ. 80% ಆಗಿ ನೀವು ಕಾಲೇಜಲ್ಲಿ ಕೊಟ್ಟರು ಕೂಡ ಅವರೇ ಕಂಟಿನ್ಯೂ ಮಾಡಿಕೊಡ್ತಾರೆ, ಯಾವ ಕಾಲೇಜ್ ಡೀಟೇಲ್ಸ್ ಎಲ್ಲ ಹಾಕಿ, ಇಲ್ಲ ನೀವು ಕೂಡ ಇದನ್ನ ಕಂಪ್ಲೀಟ್ನ ಮಾಡ್ಕೋಬೋದಾಗುತ್ತೆ. ನೀವು ಜಾಯ್ನ್ ಆದಮೇಲೆ ಯಾವ ರೀತಿ ಕಾಲೇಜಿಂದ ಸಿಗೋವಂಥ ಡೀಟೇಲ್ಸ್ನೆಲ್ಲ ಹಾಕ್ಕೊಂಡು, ನೀವು ಕಾಲೇಜ್ ನೇಮು ಎಲ್ಲ ಹಾಕ್ಕೊಂಡು ಇಲ್ಲಿ ಫಿಲ್ನ ಮಾಡಿಕೊಂಡು ಅಪ್ಲೋಡ್ನ ಸೇವ್ ಮಾಡಿ, ಕ್ಯಾಂಡಿಡೇಟ್ ಸೇವ್ ಕಂಟಿನ್ಯೂ ಅಂತಿದೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಸೇವ್ ಮಾಡ್ಕೋಬೋದು. ನೋಡೋದಲ್ಲ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳೋದು ಅನ್ನೋದನ್ನ ರಿಜಿಸ್ಟ್ರೇಷನ್ದ ಮಾಡಿಕೊಂಡು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು, ಹಾಗೆ ನಿಮ್ಮ ಫಾರ್ಮ್ನ ಫಿಲ್ ಮಾಡಿ, ನಿಮ್ಮ ಫೋಟೋ, ಎಜುಕೇಷನ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡೋದು ಪ್ರತಿಯೊಂದು ಕೂಡ ತಿಳಿಸ್ಕೊಟ್ಟಿನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಇಷ್ಟು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ನೀವು ಇಷ್ಟು ಆದರೆ ಮಾಡ್ಕೊಳ್ಳಿ. ನೀವು ಏನಾದರೂ ಪ್ರೆಸೆಂಟ್ ಕಾಲೇಜಲ್ಲಿದ್ದು, ಇಲ್ಲ ಅಂದರೆ ನೆಕ್ಸ್ಟ್ ನಿಮ್ಮ ಕಾಲೇಜಿಂದನೇ ಮಾಡಿ ಕೊಡ್ತಾರೆ. ನೋಡೋದಲ್ಲ, ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇನ್ನಷ್ಟು ಯೂಸ್ಫುಲ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.